ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಕೆಲವೊಬ್ಬೊಬ್ಬರು ಮೆಸೇಜ್ ಮಾಡಿ ಕೇಳ್ತಿದ್ರು ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಮುಂದೆ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ, ನಾನು ನೇಪಾಳಿಂದ ಹಾಗೂ ಬ್ಯಾಂಗ್ಳೂರಿಂದ ನನ್ನ ಫ್ರೆಂಡ್ ನಾವಿಬ್ಬರು ಡೆಲ್ಲಿಯಲ್ಲಿ ಮೀಟ್ ಮಾಡಿ ಕೇದಾರ್ನಾಥ್, ತುಂಗನಾಥ್ ಹಾಗೆ ಬದ್ರಿನಾಥ್ ಹೋಗಿ ಬಂದ್ವಿ. ನಮ್ಮದು ಕೇದಾರ್ನಾಥ್, ತುಂಗನಾಥ್, ಬದ್ರಿನಾಥ್ ಟ್ರಿಪ್ಪಿಂದು ವ್ಲಾಗ್ಸ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಬದ್ರಿನಾಥಿಂದ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಬಂದಿದ್ದು ಹರಿದ್ವಾರ್ಗೆ. ಈ ವ್ಲಾಗಲ್ಲಿ ನನ್ನ ಹರಿದ್ವಾರ್ ವೀಡಿಯೋಸ್ನ ನೀವು ನೋಡ್ತೀರಾ. ಬದ್ರಿನಾಥಿಂದ ಬಂದ ಮೇಲೆ ನನ್ನ ಕಾಲಿನ ಪರಿಸ್ಥಿತಿ ಈ ಥರ ಆಗಿತ್ತು. ನಾನು ಒಂದು ದಿನವೂ ಕೂಡ ಪ್ರೆಗ್ನೆಂಟಲ್ಲೂ ಕೂಡ ನನ್ನ ಕಾಲು ಊದಿರಲಿಲ್ಲ. ನನಗೆ ನನ್ನ ಕಾಲು ನೋಡಿ ಫುಲ್ ಶಾಕ್ ಆಗ್ತಿತ್ತು. ನನ್ನ ಫ್ರೆಂಡ್ ಅರ್ಪಿ ಕಾಲು ಕೂಡ ತುಂಬಾ ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಏನಿಲ್ಲ ಅಂದರೂ 11 hours ಬಸ್ಸಲ್ಲಿ ಒಂದೇ ಕಡೆ ಕೂತಿದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ದಲೇ ಈ ಥರ ಕಾಲು ಊದ್ಕೊಂಡಿತ್ತು ಅನಿಸುತ್ತೆ. ನಮಗೆ ನಡೆದಿರೋದೇನು ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಬಟ್ ಎನಿವೇಸ್ ನಾವು ಹರಿದ್ವಾರನ ಎಕ್ಸ್ಪ್ಲೋರ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾವು ಬೆಳಗ್ಗೆನೇ ರೆಡಿಯಾಗಿ ಒಂದು 10-11ಗೆ ಹೊರಟ್ವಿ. ಡೇ 6 ಹರಿದ್ವಾರಲ್ಲಿದ್ದೀವಿ. ಬಿಸಿಲು ಯಾವ ಲೆವೆಲಿಗೆ ಹೊಡಿತಾ ಇದೆ ಅಂದರೆ ಮುಖದಲ್ಲಿ ನೋಡಿರ್ಬೋದು ಬದಲಾವಣೆಗಳು. ಇನ್ನು ನನ್ನ ಟ್ರಿಪ್ ಪ್ಲ್ಯಾನ್ ಪ್ರಕಾರ ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಸ್ಕೂಟಿನ ರೆಂಟ್ಗೆ ತೊಗೊಂಡು ಅಲ್ಲಿಂದ ಹರಿದ್ವಾರಲ್ಲೇ ಮಾನಸಾದೇವಿ ದೇವಸ್ಥಾನ ಅಂತ ಇದೆ. ಆ ಮಾನಸಾದೇವಿ ದೇವಸ್ಥಾನ ಹಾಗೂ ಚಂಡಿದೇವಿ ದೇವಸ್ಥಾನ ಅದು ಎರಡರದ್ದು ದರ್ಶನ ಮಾಡಿಕೊಂಡು ರಿಷಿಕೇಶ್ ಹೋಗಬೇಕು. ರಿಷಿಕೇಶಲ್ಲಿ ಗಂಗಾ ಆರತಿ ಮುಗಿಸ್ಕೊಂಡು ಮತ್ತೆ ಹರಿದ್ವಾರ್ಗೆ ವಾಪಸ್ ಬಂದು ಡೆಲ್ಲಿಗೆ ಬಸ್ಸಲ್ಲಿ ಹೊರಡಬೇಕು ಅಂತ ಇತ್ತು. ಬಟ್ ಅರ್ಲಿ ಮಾರ್ನಿಂಗ್ ನಮಗೆ ಎದ್ದಾಗ ನಮ್ಮ ಬಾಡಿ ಕಾಲೆಲ್ಲ ಊದ್ಕೊಂಡಿತ್ತು, ಅಷ್ಟು ಪವರ್ ಇರಲಿಲ್ಲ. ಮತ್ತು ರಿಷಿಕೇಶಿಂದ ಹರಿದ್ವಾರ್ಗೆ ನೈಟ್ ರೀಚ್ ಆಗೋಕ್ಕೆ ಏನಿಲ್ಲ ಅಂತ ಅಂದರೂ ಒಂದು 3 hours ಇತ್ತು. ಟ್ರಾಫಿಕ್ ತುಂಬ ಇರ್ತಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ರಿಷಿಕೇಶ್ ಪ್ಲ್ಯಾನ್ನ ಡ್ರಾಪ್ಔಟ್ ಮಾಡಿ ನಾವು ಸೀದಾ ಹರಿದ್ವಾರಲ್ಲೇ ಯಾವ್ದಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ನಾರ್ತ್ ಇಂಡಿಯಾದಲ್ಲಿ ಅರ್ಲಿ ಮಾರ್ನಿಂಗ್ ಸಿಗೋದೇ ರೋಟಿ ಬಿಟ್ಟರೆ ರೈಸ್ ಐಟಮ್ ಬಿಟ್ಟರೆ ಏನೂ ಸಿಗೋಲ್ಲ. ಸೊ ನಾವು ರೋಟಿನ ಆರ್ಡ್ರ್ ಮಾಡಿದ್ವಿ. ಒಂದು ಥಾಲಿಗೆ 6 ರೊಟ್ಟಿ ಬರುತ್ತಂತೆ. ನಾವು 2 ರೊಟ್ಟಿ ಕೊಟ್ಟವನ್ನೆಲ್ಲ ಅಂದ್ಕೊಂಡ್ವಿ. ಆಮೇಲೆ 2 ತೊಗೊಂಡ್ಬಿಟ್ಟು 2 ಟೈಮ್ ಕೊಡ್ತಾರಂತೆ. 100 rupees ಮಾತ್ರ. ಸರಿ ನರ್ಸ್ತರ ಮುಖ ಯಾರಿಗೂ ತೋರಿಸೋ ಹಂಗಿಲ್ಲ. ಸಿಚುವೇಶನ್ಗೆ ಆಗೋಗ್ಬಿಟ್ಟಿದ್ದೀವಿ ಒಂದು ಜಾರಿಗೆ. ಆದರೂ ಆ ಥರ ಗಾಡಿಯಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ಅಂತ ಒಂದು ಗಾಡೀಲಿ ಎಷ್ಟು ಜನ? ಅಯ್ಯೋ भैया क्यों इतना लोग स्वामी जी? वो ऐसा है ना, कम पैसे में जा रहा होगा. नेता पुटी जाते हैं, इनको यहाँ खाना मिलता है, खाना मिलता है, 10 रुपये मिलती है. ಸೊ ನಮ್ಮ ಆಟೋ ಭಯ್ಯ ಬಂದುಬಿಟ್ಟು ನಮಗೆ ಮಾಯಾದೇವಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಒಂದು ಅರ್ಧಕ್ಕೆ ಕೈ ಕೊಟ್ಬಿಟ್ಟು ಈ ಬ್ರಿಡ್ಜನ್ನ ಕ್ರಾಸ್ ಮಾಡಿಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲೇ ನಿಮಗೆ ದೇವಸ್ಥಾನ ಸಿಗುತ್ತೆ. ಈ ಬ್ರಿಡ್ಜಿಂದ ಮುಂದೆ ಹೋದರೆ ಮತ್ತೆ ಒನ್ ವೇ ಅಲ್ಲಿ ಬರೋಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲೇ ಬಿಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ಹೊರಟೋಗ್ಬಿಟ್ರು. ಸೊ ನಾವು ಇಲ್ಲಿ ಬ್ರಿಡ್ಜನ್ನ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೆಳಗಡೆ ಇಲ್ಲಿ ನದಿ ಹತ್ರನೂ ಬಂದು ಹೋಗೋಣ ಅಂತ ಇಲ್ಲಿ ಬಂದ್ವಿ. ತುಂಬ ಜನ ಇಲ್ಲೇ ಸ್ನಾನ ಮಾಡ್ತಾಯಿದ್ರು. ಇಲ್ಲೇ ಸ್ವಲ್ಪ ಹೊತ್ತು ಏನೇನಿದೆ ಎಲ್ಲ ನೋಡಿಕೊಂಡು ಒಂದು ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿಂದ ಈ ದೇವಸ್ಥಾನನ ಅಂದರೆ ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡು ಮಾಯಾದೇವಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾವಿವಾಗ ಬಂದಿರೋದು ಮಾಯಾದೇವಿ ಟೆಂಪಲ್ ಅಂತ ಹೇಳ್ಬಿಟ್ಟು, ಅಲ್ಲಿ ಆಪೋಸಿಟಲ್ಲಿ ಇರೋದೇ ಮಾಯಾದೇವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಾನಸಾದೇವಿಗೆ ಹೋಗಬೇಕು ಅಂತ. ಬಟ್ ಬೆಳಗ್ಗೆ ಅಷ್ಟು ಬೇಗ ಎದ್ದು ಹೋಗೋಷ್ಟು ಚೈತನ್ಯ ನಮ್ಮ ಬಾಡಿಲಿ ಇಲ್ಲೂ ಇಲ್ಲ. ಆಮೇಲೆ ಮತ್ತೆ ಇನ್ನೊಂದು ರೋಪ್ ವೇಯಲ್ಲಿ ಹೋಗಬೇಕು, ಅದಕ್ಕೆ ತುಂಬ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಮತ್ತು ದೇವ್ರ ದರ್ಶನಕ್ಕೂ ರಶ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಸೊ ರಿಷಿಕೇಶ್ ಪ್ಲ್ಯಾನ್ ಇತ್ತು ಇವತ್ತು ಹೋಗೋದು. ಆ ರಿಷಿಕೇಶ್ ಪ್ಲ್ಯಾನ್ನು ಕೂಡ ಡ್ರಾಪ್ಔಟ್ ಮಾಡಿ ಇಲ್ಲಿ ಸುತ್ತಮುತ್ತ ಇರೋವಂಥ ಪ್ಲೇಸ್ನ ನೋಡಿ ಹರಿದ್ವಾರಲ್ಲೇ ಗಂಗಾ ಆರತಿ ಮುಗಿಸ್ಕೊಂಡು ಇಲ್ಲಿಂದ ಡೆಲ್ಲಿಗೆ ಹೊರಡಬೇಕು ಅಂತ ಪ್ಲ್ಯಾನ್ ಆಯಿತು. ಇಲ್ಲಿ ಚೆನ್ನಾಗಿರೋ ಒಂದು ದೇವಸ್ಥಾನ ಅಂದರೆ ಮಾಯಾದೇವಿ ಟೆಂಪಲ್ ಅಂತ ಇದೆ, ತುಂಬ ಶಕ್ತಿಯುತ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದ್ವಿ. ಆಪೋಸಿಟಲ್ಲಿ ಇದೆಯಲ್ಲ ಅದು. ಈಗ ಇಲ್ಲಿಂದ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಅಲ್ಲಿ ಇನ್ನು ಹರಿದ್ವಾರ್ಗೆ ಬರೋವಂತಹ ಎಷ್ಟೋ ಜನಗಳು ಇಲ್ಲಿಂದ ಗಂಗಾಜಲನ ತೊಗೊಂಡು ಹೋಗ್ತಾರೆ. ಗಂಗಾಜಲ್ಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ.
ನೇಪಾಳದಲ್ಲೂ ಕೂಡ ಗಂಗಾ ಜಲ್ನ ಕೆಲವೊಬ್ಬೊಬ್ಬರು ತೊಗೊಂಡು ಬಂದಿರ್ತಾರೆ ಹರಿದ್ವಾರ್ಗೆ ಹೋದಾಗ. ಆ ಗಂಗಾ ಜಲ್ನ ಇವತ್ತಿಗೂ ಕೂಡ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆಗಳಾದಾಗ ದೇವರಿಗೆ ಅರ್ಪಣೆ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಕೂಡ ರಿಕ್ಕಿ ಅವರ ತಾತ ಹರಿದ್ವಾರ್ಗೆ ಹೋಗಿದ್ರಂತೆ ಒಂದ್ಸರಿ ಇಂಡಿಯಾಗೆ. ಆವಾಗ ತೊಗೊಂಡು ಬಂದಿರುವಂಥ ಗಂಗಾ ಜಲ್ನ ಇವಾಗಲೂ ಕೂಡ ಇಟ್ಕೊಂಡಿದ್ದಾರೆ. ಸೊ ನಾವು ಅಲ್ಲಿದ್ದಂತಹ ಹತ್ತಿರದಲ್ಲೇ ಇದ್ದಂಥ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಈ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ವಿಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಸ್ವಲ್ಪ ಒಳಗಡೆ ಹೋಗಿದ ತಕ್ಷಣ ಕೆಲವೊಂದು ವಿಡಿಯೋಸ್ಗಳನ್ನ ಮಾಡಿಕೊಂಡೆ. ಆಮೇಲೆ ನಾನು ವಿಡಿಯೋಸ್ ಮಾಡ್ದಲ್ಲೇ ಸುಮ್ಮನೆ ಕೂತಿದ್ದೆ. ಆವಾಗ ವಿಡಿಯೋ ಮಾಡೋರಿಗೆ ಬೈತಾ ಇದ್ರು. ಸದ್ಯ ನನ್ನನ್ನು ನೋಡಲಿಲ್ಲ. ನನ್ನನ್ನು ಏನಾರು ನೋಡಿದರೆ ನಾನು ಬೈಸ್ಕೋಬೇಕಿತ್ತು ಅಂದ್ಕೊತಿದ್ದೆ. ಅಂದರೆ ಕೆಲವೊಂದೊಂದು ಸರಿ ನಾವು ಒಂದೊಂದು ದೇವಸ್ಥಾನಕ್ಕೆ ಹೋದಾಗ ಗೊತ್ತೇ ಇರೋಲ್ಲ, ಅಲ್ಲಿ ಬೋರ್ಡ್ ಕೂಡ ಹಾಕಿರಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ನನಗೆ ಗೊತ್ತಿಲ್ಲದಲ್ಲೇ ನಾನು ವಿಡಿಯೋಸ್ ಮಾಡಿದ್ದೆ. ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದಂತೆ ಈ ದೇವಸ್ಥಾನದ ಒಳಗಡೆ. ಅದಾದಮೇಲೆ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ನೆಟ್ಕೊಂಡು ರಿಕ್ಷಾನ ಹುಡ್ಕೊಂಡು ಬಂದ್ವಿ. ಅರ್ಪಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅವಳ ಮಗಳಿಗೆ ಬೇಕಾದಂತಹ ಸ್ವೆಟರ್ಗಳನ್ನೆಲ್ಲ ನೋಡ್ತಾ ಇದ್ಲು. ಸೊ ಅಲ್ಲಿಂದ ಕೆಲವೊಂದೆರಡು ಸ್ವೆಟರ್ ಕೂಡ ತೊಗೊಂಡ್ವಿ. ಸ್ವಲ್ಪ ಕಮ್ಮಿ ರೈಟಲ್ಲೇ ಸಿಕ್ತು ಅವಳಿಗೆ. ನಾನು ಅಂದ್ಕೊಂಡೆ ಡೆಲ್ಲಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಜಾಸ್ತಿ ಶಾಪಿಂಗ್ ಮಾಡೋದಕ್ಕೆ ಬಿಡಲೇ ಇಲ್ಲ. ಸೊ ಸ್ವಲ್ಪನೇ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡ್ತಿದ್ದಂಗೆ ನಮಗೆ ಒಂದು ಧರ್ಮಶಾಲಾ ಅಂತ ಕಾಣಿಸ್ತು. ಆ ಧರ್ಮಶಾಲಾ ಬಂದ್ಬಿಟ್ಟು ಕರ್ನಾಟಕದ್ದು ಧರ್ಮಶಾಲಾ. ಹರಿದ್ವಾರದಲ್ಲಿ ಕನ್ನಡದಲ್ಲಿ ಬರೆದಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಥರದ್ದು ಒಂದು ರಿಕ್ಷಾ ತೊಗೊಂಡ್ವಿ ನಾವು. ಟುಕು ಟುಕು ಅಂತನೋ ಏನೋ ಹೇಳ್ತಾರೆ ಗಾಡಿಗೆ. ಭಯ್ಯ ಈ ಗಾಡಿಲಿ ಕ್ಯಾ ನಾಮ್ ಸೆ ಬೋಲ್ತಾ ಹೈ? ಸೈಕಲ್ ಯೋ ರಿಕ್ಷಾ ರಿಕ್ಷಾ ಅಂತೆ. ಚೆನ್ನಾಗಿದೆ ಒಂಥರ. ಹೆಂಗ ಅನ್ನಿಸ್ತಿದೆ? ಸೈಕಲಲ್ಲಿ ಕೂತಾಗ ಆಗ್ತಾ ಇದೆ ಅಷ್ಟೇ. ಯಾರು ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಂದಿದ್ದೀರಾ? ಶೇರಿಂಗ್ ಪಾರ್ಟ್ನರ್ಶಿಪ್. ಅದಾದಮೇಲೆ ನಾವು ಹರಿದ್ವಾರ್ಗೆ ಹೋಗಿದ್ದ ದಿನ ಅವತ್ತು ಏಕಾದಶಿ ಇತ್ತು. ಹರಿದ್ವಾರಲ್ಲಿ ಏಕಾದಶಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ರೋಡಲ್ಲಿ ಅಂದರೆ ಜನಗಳು ನಿಲ್ಲಿಸ್ಬಿಟ್ಟು ಈ ಥರ ರೋಸ್ ಶರ್ಬತ್ನ ಕೊಡ್ತಾಯಿದ್ರು. ಇನ್ನು ಈ ಆಟೋ ಭಯ್ಯ ನಮಗೆ ಏನಿಲ್ಲ ಅಂತ ಅಂದರು ಒಂದೆರಡು ಕಿಲೋಮೀಟರ್ ನಮಗೆ ಕರ್ಕೊಂಡು ಬಂದರು. ಎಷ್ಟು ಕಷ್ಟಪಡಬೇಕು ಅಲ್ವಾ. ನಾವು ಹೋಗಿದ್ದ ಟೈಮಲ್ಲಿ ಪೀಕ್ ಲೆವೆಲ್ ಬಿಸಿಲಿತ್ತು, ಸೆಕೆ ಇತ್ತು. ಈ ಬಿಸಿಲಲ್ಲೂ ಕೂಡ ಈ ಥರ ರಿಕ್ಷಾ ತಳ್ಕೊಂಡು ಅವ್ರ ಜೀವನನ ಅವ್ರು ಸಾಗಿಸ್ಬೇಕು. ನಿಜವಾಗ್ಲೂ ಆ ರಿಕ್ಷಾ ಓಡಿಸ್ಬೇಕಾದ್ರೆ ಆ ಭಯ ನೋಡಿ ಹೊಟ್ಟೆ ಉರಿತಾ ಇತ್ತು. ಸೊ ನಾವು ನಮ್ಮ ಧರ್ಮಶಾಲೆಗೆ ಹೋಗೋಕ್ಕೆ ಒಂದು ಹೆಸರು ಹೇಳಬೇಕಾಗಿತ್ತು. ನಾನು ಆ ಹೆಸರನ್ನ ಮಿಸ್ ಮಾಡಿಕೊಂಡು ಹರ್ಕಿಪೋಡಿ ಅನ್ನೋ ಹೆಸರು ಹೇಳಿಬಿಟ್ಟೆ. ಸೊ ಹಾಗಾಗಿ ನಮಗೆ ಹರ್ಕಿಪೋಡಿಯಲ್ಲಿ ಡ್ರಾಪ್ ಮಾಡಿದ್ರು. ಮತ್ತೆ ಅಯ್ಯಯ್ಯೋ ಇದೆಲ್ಲ ನಾವು ಹೋಗಬೇಕಾಗಿದ್ದು ಅಂತ ಹೇಳಿ ಪ್ಲೇಸ್ ಅಂತ ಹೇಳಿ ಸ್ವಲ್ಪ ದೂರ ನೆಟ್ಕೊಂಡು ಬಂದು ಇನ್ನೂ ಒಂದು ಆಟೋ ತೊಗೊಂಡು ಮತ್ತೆ ಆ ಆಟೋದಲ್ಲಿ ಕೂತ್ಕೊಂಡು ನಾವು ಹೋಗಿದ್ದ ಪ್ಲೇಸ್ ನನಗೆ ಈಗ ಆಲ್ರೆಡಿ ಮರ್ತೇ ಹೋಗ್ಬಿಟ್ಟಿದೆ. ಸೊ ಆ ಪ್ಲೇಸಲ್ಲಿ ಹೋಗಿ ರೀಚ್ ಆದ್ವಿ. ನಮ್ಮ ರೂಮಿನ ಕನ್ನಡಿ ನೋಡಬೇಕೆ ನೀವು? ಅಲ್ಲಿ ಎಲ್ಲಿದೆ? ಫೋನ್ ಆಫ್ ಆಗ್ತಿದೆ. ಅಲ್ಲಿ ಫೋನಲ್ಲಿ ನೋಡ್ಕೊಳ್ಳೋದು, ಇಲ್ಲ ಅಂದರೆ ಅದೇ ಚಿಕ್ಕ ಕನ್ನಡಿ. ಎಲ್ಲಿ ನೋಡಿದ್ರು ಕೂಡ ಕನ್ನಡಿನೇ ಸಿಕ್ಕಿಲ್ಲ. ಹೆಚ್ಚು ಕಮ್ಮಿ ಒಂದು ವಾರ ಆಗಿಲ್ವೇ ಮುಖ ನೋಡ್ಕೊಂಡು. ಲಾಂಗ್ ಕನ್ನಡಿಯಲ್ಲಿ ಮುಖ ನೋಡಿಕೊಂಡೆ 1 ವಾರ ಆಗಿಬಿಟ್ಟಿದೆ. ಇನ್ನು ನಾವು ರೂಮ್ಗೆ ಬಂದಾಗ ಆಫ್ಟರ್ನೂನ್ 12 ಆಗಿತ್ತು. ಗಂಗಾ ಆರತಿ ಬಂದುಬಿಟ್ಟು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು 1-2 ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ಹೊರಟ್ವಿ. ಒಂದು 3-3:30 ಅಷ್ಟರಲ್ಲೆಲ್ಲ ಹೊರಟ್ಬಿಟ್ವಿ. ಯಾಕೆ ಅಂದರೆ ನನಗೆ ಮುಂದ್ಗಡೆಯಿಂದ ಕೂತ್ಕೊಂಡು ಗಂಗಾ ಆರತಿ ನೋಡಬೇಕು ಅಂತ ಆಸೆ ಇತ್ತು. ಹಾಗಾಗಿ 3 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಆಟೋ ರಿಕ್ಷಾನ ಒಂದು ಅರ್ಧ ಕಿಲೋಮೀಟರ್ ಮುಂಚೆನೇ ಸ್ಟಾಪ್ ಮಾಡಿದ್ರು. ರಿಕ್ಷಾ ಇನ್ನು ಮುಂದಕ್ಕೆ ಬರೋದಿಲ್ಲ, ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ಹರಿದ್ವಾರಲ್ಲಿ ಅರ್ಕಿಪೋಡಿ ಅನ್ನೋ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಗಂಗಾ ಆರತಿ ಆಗುತ್ತೆ. ಸೊ ಆ ಪ್ಲೇಸ್ಗೆ ನಾವು ಹೊರಟ್ವಿ. ಇನ್ನು ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದೊಂದು ಅಂಗಡಿಗೆ ಹೋಗಿ ಏನೇನಿದೆ ಶಾಪಿಂಗ್ ಮಾಡೋದು. ಎಲ್ಲಾದರೂ ಹೋದರೆ ಗರ್ಲ್ಸ್ದು ಇರುತ್ತೆ ಅಲ್ಲ, ಏನಾದರೂ ಹೊಸದಾಗಿ ಕಾಣಿಸಿದ್ರೆ ಅದನ್ನು ನೋಡೋದು ತೊಗೊಳ್ಳೋದು ಮಾಡ್ತಿದ್ವಿ. ಇನ್ನು ಬಾಯಾರಿಕೆ ತುಂಬ ಇದ್ದಿದ್ದರಿಂದ ನಮಗೆ ಸೋಡಾ ಅಂತೂ ಅದು ಎಷ್ಟು ಕುಡ್ದಿದ್ದೀವಿ ಅನ್ನೋದು ಲೆಕ್ಕನೇ ಇರಲಿಲ್ಲ. ಸೊ ಸ್ವಲ್ಪ ಗೋಲಿ ಸೋಡಾ ಕುಡ್ಕೊಂಡು ಗೋಲಿ ಸೋಡಾ ಇಲ್ಲಿ ನನಗೆ ಅನಿಸಿದ್ದು ಶಂಕು. ನಾನು ಅಂದ್ಕೊಂಡಿದ್ದೆ ಈ ಥರ ಬೀಚ್ ಕಡೆ ಇರುವಂಥ ದೇವಸ್ಥಾನಗಳಲ್ಲೆಲ್ಲ ಈ ಶಂಕು ಇದೆಲ್ಲ ಅಂದರೆ ತುಂಬ ಕಮ್ಮಿಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ಕೂಡ ತುಂಬಾ ಕಮ್ಮಿಯಲ್ಲಿ ಸಿಗ್ತಾಯಿತ್ತು. ನಾವು ಈ ಥರದ್ದು ಮನೆಗೆ ಡೋರಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಶಂಕು ಇರುವಂಥದ್ದನ್ನು ತುಂಬ ತೊಗೊಂಡ್ವಿ. ಸೊ ಅದಾದಮೇಲೆ ಹರ್ಕಿಪೋಡಿ ರೀಚ್ ಆದ್ವಿ. ಹರಿದ್ವಾರಲ್ಲಿ ನಾವು ಬಂದಾದಮೇಲೆ ತುಂಬ ಭಯಂಕರ ಮಳೆ ಬಂದು ಈ ಅರ್ಕಿಪೋಡಿ ಯಾವ ಇದಕ್ಕಾಗ್ಬಿಟ್ಟಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಅಷ್ಟು
ತುಂಬ ಹಾಳಾಗ್ಬಿಟ್ಟಿತ್ತು. ನಾವು ಬಂದಾದಮೇಲೆ ಲಕ್ಕಿಲಿ ನಮ್ಮ ಪುಣ್ಯ ಅನ್ಕೋಬೇಕಷ್ಟೇ. ಸೊ ಅರ್ಕಿಪೋಡಿ ನಾವು 3:30 ಅಷ್ಟರಲ್ಲಿ ರೀಚ್ ಆದ್ವಿ. ಇನ್ನೊಂದೇನು ಅಂತ ಅಂದರೆ ಹರಿದ್ವಾರ್ಗೆ ಬರೋವಂಥ ಎಷ್ಟೋ ಜನ ಬ್ಯಾಚುಲರ್ಸ್ಗಳು ರೂಮ್ ಮಾಡೋದಕ್ಕೆ ಹೋಗಲ್ಲ. ಈ ಥರ ನದಿ ತೀರಕ್ಕೆ ಬಂದುಬಿಟ್ಟು ಅಲ್ಲೇ ಉಳ್ಕೊಂಡಿರ್ತಾರೆ. ಅಲ್ಲೇ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಗಳಲ್ಲಿ ಗಂಗಾ ಆರತಿನ ನೋಡಿಕೊಂಡು ಹೊರಡ್ತಾರೆ. ತುಂಬ ಜನ ಗಂಗಾ ಸ್ನಾನ ಮಾಡ್ತಾರೆ. ನಮಗೆ ಆ ಟೈಮಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಯಾಕೆ ಅಷ್ಟು ಅನಿಸಿಲ್ವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಇಲ್ಲಿಗೆ ಬಂದಾದಮೇಲೆ ಅನ್ನಿಸ್ತು ನಾವು ಕೂಡ ಮಾರ್ನಿಂಗ್ ಗಂಗಾ ಸ್ನಾನ ಮಾಡಿಬಿಟ್ಟು ಹೋಗಬೇಕಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಅದು ಫ್ಲ್ಯಾಶೇ ಆಗಲಿಲ್ಲ ಗಂಗಾ ಸ್ನಾನ ಮಾಡೋದಕ್ಕೆ. ಸೊ 3:30 ಅಷ್ಟರಲ್ಲೆಲ್ಲ ಬೇಗನೆ ರೀಚ್ ಆಗಿದ್ವಿ. ಅವತ್ತಿನ ದಿನ ಏಕಾದಶಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಪೂಜೆಗಳು ಕೂಡ ಆಗ್ತಾಯಿತ್ತು. ಅರ್ಕಿಪೋಡಿಯಲ್ಲಿ ನೀವು ಎಲ್ಲಿ ಬಂದರೂ ಒಂದೊಂದು ದೇವಸ್ಥಾನ ಇದೆ. ರಾಧಾಕೃಷ್ಣ ದೇವಸ್ಥಾನ, ಹಾಗೆ ಎಲ್ಲ ದೇವರುಗಳ ದೇವಸ್ಥಾನಗಳು ಕೂಡ ಇಲ್ಲಿ ಇತ್ತು. ಸೊ ಎಲ್ಲ ದೇವಸ್ಥಾನಗಳು ಮಂದಿರಗಳಿಗೂ ಹೋದ್ವಿ. ಆಮೇಲೆ ಪೂಜಾರಿಗಳು ಕೂಡ ನಾವು ಮಾತಾಡೋ ಆ್ಯಕ್ಸೆಂಟಲ್ಲೇ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಸೌತ್ ಇಂಡಿಯನ, ಕೇರಳದವರ, ಕರ್ನಾಟಕದವರ ಅಂತ ಕೇಳ್ತಾ ಇದ್ರು. ಸೊ ನಾವೆಲ್ಲ ಇಲ್ಲಿ ಬಂದು ಪ್ರೋಕ್ಷಣೆ ಮಾಡ್ಕೊಂಡ್ವಿ ಗಂಗಾ ನೀರನ್ನ. ಸೊ ಇಲ್ಲಿ ಮಾಡಿಕೊಂಡು ಮುಂಚೆನೇ ಬೇಗ ಕೂತ್ಕೊಂಡ್ಬಿಟ್ವಿ. ಇನ್ನು ಇಲ್ಲಿದ್ದಂತಹ ಪೂಜಾರಿಗಳು ಕೇಳ್ತಾರೆ ಏನಾದರೂ ಅರ್ಚನೆ ಮಾಡಿಸೋದಾದರೆ ಮಾಡಿಸಿ ಅಂತ ಹೇಳಿಬಿಟ್ಟು ನಾವು ಕೂಡ ಇಲ್ಲಿ ಅರ್ಚನೆ ಮಾಡಿಸಿದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸ್ರುಗಳನ್ನ ಹೇಳಿ, ಗೋತ್ರಗಳನ್ನೆಲ್ಲ ಹೇಳಿ, ಅವರು ಮಂತ್ರ ಎಲ್ಲ ಹೇಳಾದಮೇಲೆ ಈ ಥರ ನದಿಯಲ್ಲಿ ಬಿಡೋದಕ್ಕೆ ಆರತಿ ಮಾಡಿ ಕೊಡ್ತಾರೆ. ಸೊ ಇದನ್ನು ಕೂಡ ನಾವು ಮಾಡ್ಕೊಂಡ್ವಿ. ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ನಂದು ಆರತಿ ತುಂಬ ಮುಂದೆ ಹೋಯಿತು. ನಿಧಾನಕ್ಕೆ ಜನಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಎಲ್ಲರೂ ಕುತ್ಕೊಳ್ಳೋಕ್ಕೆ, ಅಂದರೆ ನದಿ ತೀರದಲ್ಲೇ ಮೆಟ್ಲು ಥರ ಇರೋದು ಕಡೆ ಗಂಗಾ ಆರತಿ ಆಗುತ್ತೆ. ಅಲ್ಲಿ ಎಲ್ಲ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ರು. ಈ ಕಡೆ ಏನಲ್ಲೊಂದು ಹಗ್ಗ ಕಾಣ್ತಿದೆ, ಅಲ್ಲಿ ಮಧ್ಯದಲ್ಲಿ ಕೂರೋರು VIP ಸೀಟ್ಗಳಂತೆ. ಅದಕ್ಕೆ ಅಲ್ಲಿ ಕುತ್ಕೋಬೇಕು ಅಂದರೆ 1000 ರೂಪೀಸ್ ದರ್ಶನಕ್ಕೆ ತೊಗೋಬೇಕು. ನಾವು ಹೋಗಿದ್ದ ದಿನವೇ ಯಾರೋ VIP ಬರ್ತಾರೆ, ಯಾರೋ ಒಬ್ಬರು ಮಿನಿಸ್ಟರು ಯಾರೋ ಬರ್ತಾರೆ ಅಂತ ತುಂಬಾ ಲೇಟ್ ಮಾಡಿದ್ರು ಗಂಗಾ ಆರತಿಗೆ. ಆಮೇಲೆ ಸಂಜೆ ಆಗ್ತಾ 6 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿದ್ದು ಆಲ್ಮೋಸ್ಟ್ 7 ಗಂಟೆ ಹತ್ತತ್ರ ಆಗಿತ್ತು. ಬೆಳಕಿತ್ತು, ಬಟ್ ಆಲ್ರೆಡಿ 7 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು ಗಂಗಾ ಆರತಿ ಸ್ಟಾರ್ಟ್ ಆದಾಗ. ರಿಷಿಕೇಶ್ ಆರತಿಗೂ ಮತ್ತು ಅರ್ಕಿಪೋಡಿಯಲ್ಲಿ ನಡೆಯುವಂತಹ ಆರತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ರಿಷಿಕೇಶಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಬಂದಾಗ ಸ್ವಲ್ಪ ಜನ ಮಾತ್ರ ಇದ್ದರು. ಆಮೇಲೆ ನೀವು ನೋಡ್ಬೋದು ಎಷ್ಟು ಜನ ಆಗಿಬಿಟ್ರು ಅಂತ ಹೇಳಿಬಿಟ್ಟು. ಸೊ ನಾವು ಅಲ್ಲಿಂದ ಗಂಗಾ ಆರತಿ ಮುಗಿಸ್ಕೊಂಡು ಆ ನುಗ್ಗಲಲ್ಲಿ ನಮ್ಮ ಚಪ್ಪಲಿನ ತೊಗೊಂಡು ನಾವು ಬರೋಷ್ಟರಲ್ಲಿ ರಾಮ ಸಾಕಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಬರ್ತಾ ಇದ್ದಂಗೆ ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಮಡ್ಕ ಚಾಯ್ ಇತ್ತು. ನಾನಂತೂ ಮಡ್ಕ ಚಾಯ್ದು ಲವರ್ ಅಂತಲೇ ಹೇಳ್ಬೋದು. ಸೊ ಮಡ್ಕ ಚಾಯ್ ತೊಗೊಂಡು ಇದೇ ಶಾಪಲ್ಲಿ ಮತ್ತೆ ನಾವು ಹೋಗುವಾಗ ನೋಡ್ಕೊಂಡಿದ್ದಂಥ ಶಾಪಲ್ಲೇ ಬಂದು ಶಂಕು ಕೂಡ ತೊಗೊಂಡೆ ನಾನು. ಇಲ್ಲಿಗೆ ನೇಪಾಳಕ್ಕೆ ತೊಗೊಬರೋಕ್ಕೆ ಶಂಕು, ಈ ಥರದ್ದು ಹ್ಯಾಂಗರ್ ಅಂದರೆ ಗೋಡೆಗೆ ವಾಲ್ಗೆ ನೇತಾಕುವಂಥದ್ದು, ಡೋರ್ಗೆ ನೇತಾಕುವಂಥದ್ದು, ಇದನ್ನೆಲ್ಲ ತೊಗೊಂಡು ಇಲ್ಲಿಂದ ನಾವು ಹೊರಟ್ವಿ. ಅದಾದಮೇಲೆ ನಮ್ಮ ರೂಮ್ಗೆ ಹೋಗಿ ನಮ್ಮ ರೂಮ್ನ ವೆಕೇಟ್ ಮಾಡಿ ನಾವು ಡೆಲ್ಲಿಗೆ ಬಸ್ ಬುಕ್ ಮಾಡಿದ್ವಿ. 10 ಗಂಟೆಗೆ ಬಸ್ ಇತ್ತು ನಮ್ಮದು. ಸೊ ನಾವು ಬಸ್ ಹತ್ರ ಹೋದ್ವಿ. ಅದೆಲ್ಲ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ನನ್ನ ಹರಿದ್ವಾರ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.